ಹಾಯ್ ನಮಸ್ತೆ. ಇವತ್ತು ನೋಡಿ ನಾನು ಮೆಣಸಿನಕಾಯಿಗಳ ಕರಿಂಡಿ, ಹಸಿರು ಮೆಣಸಿನಕಾಯಿ ಮತ್ತು ಕೆಂಪು ಮೆಣಸಿನಕಾಯಿಗಳ ಕರಿಂಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಈ ಮೆಣಸಿನಕಾಯಿಗಳನ್ನು ಫಸ್ಟು ಚೆನ್ನಾಗಿ ನೀರಲ್ಲಿ ತೊಳೆದು ತೊಟ್ಟನ್ನು ತೆಗೆದಿಟ್ಕೊಳ್ಬೇಕಾಗುತ್ತೆ. ಓಕೆನಾ. 1/4 kg ಮೆಣಸಿನಕಾಳುಗಳಿವೆ ನೋಡಿ. ಮೆಣಸಿನಕಾಯಿಗಳು ಹಸಿ ಮೆಣಸಿನಕಾಯಿ ಅಥವಾ ಕೆಂಪು ಮೆಣಸಿನಕಾಯಿ 1/4 kg ಇದ್ದರೆ ಅವುಗಳಿಗೆ ಯಾವ್ಯಾವ ವಸ್ತುಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಮೆಂತೆ. ಈ ಮೆಂತೆಯನ್ನು ನೋಡಿ 1/4 ಬೌಲ್ ಇದೆ. 1/4 ಬೌಲಷ್ಟು ಮೆಂತೆಯನ್ನು ನಾವು ನೀರಲ್ಲಿ ಹಿಂದಿನ ದಿನ ರಾತ್ರಿ ನೆನೆಸಿಟ್ಕೊಂಡ್ರೆ ಈ ಥರ ಆಗುತ್ತೆ ನೋಡಿ. ನೆಂದು ಮೆತ್ತಗಾಗುತ್ತೆ. ಅರ್ಧ ಬೌಲ್ ಆಗುತ್ತೆ. ಅದಕ್ಕೆ 1/4 ಬೌಲಷ್ಟು ನೆನೆಸಿಟ್ಕೊಂಡ್ರೆ ಸಾಕು. ಆಮೇಲೆ ಅರ್ಧ ಬೌಲಷ್ಟು ಗುರೆಳ್ಳು ಅಂತ, ಈ ಉದ್ದನೆಳ್ಳು ಉದ್ದಕ್ಕಿರುತ್ತೆ ನೋಡಿ, ಆ ಥರ ಗುರೆಳ್ಳು ಅಂತ ಅರ್ಧ ಬೌಲ್ ಬೇಕಾಗುತ್ತೆ. 1/4 ಬೌಲಷ್ಟು ಮೆಂತೆ ಕಾಳಿದ್ದರೆ ಅರ್ಧ ಬೌಲ್ ಗುರೆಳ್ಳು, 1 ಸ್ಪೂನ್ ಸಾಸಿವೆ, ಆಮೇಲೆ 1 ಹಿಡಿ ಬೆಳ್ಳುಳ್ಳಿ. ಓಕೆನಾ. ಮೊದಲಿಗೆ ಈ ಶುಂಠಿನೂ ಬೇಕಾಗುತ್ತೆ ನೋಡಿ. ಶುಂಠಿ ಮತ್ತು ಈ ಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರಾಕಿ ರುಬ್ಕೊಳ್ಳಿ. 1 ರೌಂಡ್ ತರಿ ಆದಾಗ ಈ ಮೆಂತೆ ಕಾಳುಗಳು, ಎಳ್ಳು, ಬೆಳ್ಳುಳ್ಳಿಯನ್ನು ಹಾಕಿ ಮತ್ತೆ ಮಿಕ್ಸಿ ಮಾಡ್ಕೊಳ್ಳಿ. ಆಮೇಲೆ ರುಚಿಗೆ ಉಪ್ಪನ್ನು ಹಾಕಿ, ಇದು 1 ಸ್ಪೂನಷ್ಟು ಬೇಕಾಗುತ್ತೆ ಹಾಕಿ. ಮತ್ತು ನೀವು ಟೇಸ್ಟ್ ನೋಡ್ಕೊಬೋದು. ಯಾಕೆಂದರೆ ನಾವು ಮೆಂತೆನ ನಿನ್ನೆನೇ ನೆನೆಸಿಟ್ಕೊಂಡಿರ್ತೀವಲ್ವ, ಆವಾಗ ಅದು ಇದರಲ್ಲಿ ಮೆಣಸಿನ್ಕಾಯಿ ಜೊತೆ ಉಪ್ಪು ಜೊತೆ ಸೇರಿದಾಗ ಅದು ಸ್ವಲ್ಪ ಹುಳಿ ಬಿಟ್ಕೊಂಡಿರುತ್ತೆ. ಉಪ್ಪು ಹುಳಿ ಖಾರ ಆಗಿರುತ್ತೆ. ಅದಕ್ಕೆ ನಾವು ಟೇಸ್ಟ್ ನೋಡ್ಕೊಬೋದು. ಓಕೆ. ಆಮೇಲೆ ಈ ಥರ ಎಲ್ಲ ಹಾಕಿ ಆದಮೇಲೆ ಪುನಃ ಈ ಬೆಳ್ಳುಳ್ಳಿ ಮತ್ತು ಈ ಶುಂಠಿಯನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಈ ಮಿಕ್ಸಿ ಆಗಿರೋ ನೋಡಿ, ಈ ಮಿಕ್ಸಿ ಆಗಿರೋ ಒಂದು ಕರಿಂಡಿಯ ಮೇಲೆ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಬಾಯಿಗೆ ಬಂದಾಗ, ಅಂದರೆ ತಿನ್ನುವಾಗ. ಈ ಕರಿಂಡಿ ರೊಟ್ಟಿ ಜೊತೆ ಮತ್ತು ಚಪಾತಿಗಳ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಗರಿ ಆಗಿರೋ ಒಂದು ಜೋಳದ ರೊಟ್ಟಿ ಇರುತ್ತಲ್ವ, ಅದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಕೆಂಪು ಮೆಣಸಿನ್ಕಾಯಿ ನೋಡಿ, ಇದು ಕೆಂಪು ಮೆಣಸಿನ್ಕಾಯಿ, ಇದಕ್ಕೂ ಕೂಡ ನಾನು ಹಾಕಿದ್ದೀನಿ ನೋಡಿ. ಸಣ್ಣಕ್ಕೆ ಹೆಚ್ಚಿರೋ ಬೆಳ್ಳುಳ್ಳಿ, ಶುಂಠಿ ಇಲ್ಲಿದ್ದಾವೆ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಜೊತೆ 1 ಸ್ಪೂನ್ ಕರಿಂಡಿಗೆ 1 ಸ್ಪೂನ್ ಮೊಸರು ಹಾಕಿ ತಿಂತಾ ಹೋದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇದ್ರ ಜೊತೆ ಇನ್ನೊಂದು ಟೇಸ್ಟಿಯಾಗಿರೋ ಒಂದು ವಸ್ತುವನ್ನು ಸೇರಿಸಿ ತಿನ್ನೋದಕ್ಕೆ ಹೇಳ್ತೀನಿ ನೋಡಿ. ಕರಿಂಡಿಯನ್ನು ತುಂಬ ಇಷ್ಟಪಡೋರು ಕರಿಂಡಿ ಮೊಸರಿನ ಜೊತೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಕೊಂಡು ತಿಂದ್ಬಿಡಿ. ಆಹಾ, ಅದು ರುಚಿನೇ ಬೇರೆ. ಆವಾಗ ತಿನ್ನುವಾಗ ನಾನು ನೆನ್ಪು ಮಾಡ್ಕೊಳ್ಳಿ ನೋಡಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಹೇಗೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಹಸಿರು ಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿ ಕರಿಂಡಿ ಹೇಗೆ ಮಾಡೋದು ಅಂತ ಸರಳವಾಗಿ ಹೇಳ್ಕೊಟ್ಟಿದ್ದೀನಿ. ಇದನ್ನು ನೋಡಿ, ಈ ಥರ ಜಾರಲ್ಲಿ ಹಾಕಿಟ್ಬಿಟ್ರೆ ಹಸಿರು ಮತ್ತು ಕೆಂಪು ಮೆಣಸಿನ್ಕಾಯಿ ಕರಿಂಡಿಯನ್ನು ಮಿಕ್ಸಿಯಲ್ಲಿ ಹೀಗೆ ಇಟ್ಕೊಂಡ್ಬಿಟ್ರೆ ನಾವು ಬೇಕಾದಾಗ ಈಗ ತಕ್ಕೊಳ್ಳೋದು, ರೊಟ್ಟಿಗೆ ಹಾಕ್ಕೊಳ್ಳೋದು, ತಿನ್ನೋದು. ಓಕೆನಾ. ನಾವು ಇದನ್ನು ಈ ಥರ ಮಾಡಿಟ್ಕೊಳ್ಳೋದ್ರಿಂದ 1 ತಿಂಗಳು 2 ತಿಂಗಳು ಕೂಡ ಬರುತ್ತೆ. ಇದು ಏನೂ ಆಗಿರೋದಿಲ್ಲ. ಅದು ಫ್ರಿಜ್ಜಲ್ಲಿ ಬಾಯಿ ಮುಚ್ಚಿ ಈ ಥರ ಮುಚ್ಚಳಗಳನ್ನು ಮುಚ್ಚಿ ಇಟ್ಟಿರೋದ್ರಿಂದ ಏನೂ ಆಗಲ್ಲ. ಮತ್ತು ಏನಪ್ಪ ಅಂದರೆ, ನಾನು ಹೇಳಿರೋ ರೀತಿ ಮಾಡಿಕೊಂಡು ನಾನು ಹೇಳಿರೋ ರೀತಿಯೇ ತಿನ್ನಿ. ಓಕೆನಾ. ಇದು ಕರಿಂಡಿ ಜೊತೆ ಸ್ವಲ್ಪ ಎಣ್ಣೆ, ಅಡುಗೆ ಬಳಸೋ ಒಳ್ಳೆಣ್ಣೆ ಅಂತಾರಲ್ವ, ಅದನ್ನು ಹಾಕ್ಕೊಂಡು ರೊಟ್ಟಿಗೆ ತಿಂತಾರೆ, ಅದು ಚೆನ್ನಾಗಿರುತ್ತೆ. ಬರೀ ಮೊಸರು ಹಾಕ್ಕೊಂಡು ತಿಂದ್ರೂ ಅದು ಚೆನ್ನಾಗಿರುತ್ತೆ. ಈ ಥರ ಯಾವ ಥರ ಬೇಕಾದರೂ ಹಾಗೇನೂ ತಿನ್ಕೋಬೋದು. ಅಂದರೆ ರೊಟ್ಟಿಗೆ ಬರೀ ಬಾಯಲ್ಲಿ ತಿನ್ನೋಕ್ಕಾಗಲ್ಲ, ತುಂಬ ಖಾರವಾಗಿರೋ ಕರಿಂಡಿ ಅಂತ. ಇದ್ರ ಹೆಸರೇ ಹಿಂಡಿ ಅಂತ. ಆಮೇಲೆ ಕೆಲವೊಬ್ಬರು ಮೆಂತೆ ಹಿಂಡಿ ಅಂತ ಕೂಡ ಹೇಳ್ತಾರೆ. ಯಾಕೆಂದರೆ ಮೆಂತೆ ಹಾಕಿರ್ತೀವಲ್ಲ, ಅದಕ್ಕೆ ಮೆಂತೆ ಹಿಂಡಿ ಅಂತ ಕೆಲವೊಬ್ಬರು ಹೇಳ್ತಾರೆ. ನಮ್ಮ ಇಡೀ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಎಲ್ಲರ ಮನೆಯಲ್ಲೂ ರೊಟ್ಟಿಗೆ ಕರಿಂಡಿ ಇರಲೇಬೇಕು. ಬೇಕಿದ್ದರೆ ನೋಡಿ ಕೇಳಿ, ಎಲ್ಲರ ಮನೆಯಲ್ಲೂ ಬೇಕಾದ್ರೆ ಕರಿಂಡಿ ಅಂತ ಮಾಡ್ತೀರಾ ಅಂತ. ನೀವು ಶಿವಮೊಗ್ಗದವರಾ ಆದರೆ ನೀವು ಕರಿಂಡಿ ಮಾಡ್ತೀರಾ ಅಂತ ಎಲ್ಲರಿಗೂ ಗೊತ್ತು ಇದು. ಆದರೆ ಕೆಲವೊಬ್ಬರು ಕೆಲವೊಂದು ರೀತಿಯಲ್ಲಿ ಹಾಕ್ಕೊಳ್ತಾರೆ. ಇದು ನಾನು ನಮ್ಮತ್ತೆ ಹೇಗೆ ಹೇಳ್ಕೊಟ್ರು ಹಾಗೆ ಮಾಡಿದ್ದೀನಿ. ನಮ್ಮತ್ತೆ ಈ ರೀತಿಯೇ ಮಾಡು ಅಂತ ಹೇಳ್ಕೊಟ್ಟಿದ್ದಾರೆ, ಅದೇ ರೀತಿಯೇ ಕಲಿತ್ಕೊಂಡು ಮಾಡಿದ್ದೀನಿ. ನಿಮಗೂ ತೋರಿಸಿದ್ದೀನಿ. ಸರಳವಾದ ಸುಲಭವಾದ ಈ ಕರಿಂಡಿಯ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.